ಒಂದನಾ ಶ್ರಾವಣಿ ವೆಡ್ಡಿಂಗ್ ಕಾರ್ಡು ಡಿಸೈನ್ ಬಂದಿದೆ ನೋಡು, ಚೆನ್ನಾಗಿದೆಯಾ? ಶ್ರಾವಣಿ ಅಕ್ಕನ ವೆಡ್ಡಿಂಗ್ ಕಾರ್ಡ್ ಡಿಸೈನಾ? ಅಪ್ಪ ನನಗೂ ತೋರಿಸಿ. ಪಿಂಕಿ, ಮೊದಲು ಹೋಮ್ವರ್ಕ್ ಮುಗಿಸು. ಕಾರ್ಡ್ ಡಿಸೈನ್ ಏನೋ ಚೆನ್ನಾಗಿದೆ, ಆದರೆ ಆ ಹುಡುಗನ ಹೆಸರೇ ಹೊಂದ್ಕೊಂತ ಇಲ್ವಲ್ರಿ? ಒಂದನಾ ಹುಡುಗ ಹೊಂದ್ಕೋತಿಲ್ವೋ, ಹುಡುಗನ ಹೆಸರು ಹೊಂದ್ಕೋತಿಲ್ವೋ, ಅದನ್ನ ಈಗ ಯೋಚನೆ ಮಾಡೋಕ್ಕಾಗಲ್ಲ. ಡಿಸೈನ್ ಚೆನ್ನಾಗಿಲ್ವೇ ಹೇಳು, ಬದಲಾಯಿಸ್ಬೋದು, ಆದರೆ ಹುಡುಗನ ಬದಲಾಯಿಸೋಕ್ಕಾಗಲ್ಲ. ಅಣ್ಣ ಈಗಾಗಲೇ ಒಪ್ಕೊಂಡಿದ್ದಾನೆ, ಶ್ರಾವಣಿ ಕೂಡ ಖುಷಿಯಿಂದ ಒಪ್ಕೊಂಡಿದ್ದಾಳೆ. ಈಗ ನಾವು ಬೇರೆ ಏನೂ ಮಾತಾಡದೆ ಅವರಿಬ್ರು ಚೆನ್ನಾಗಿರ್ಲಿ ಅಂತ ಹಾರೈಸ್ಬೇಕಷ್ಟೆ. ಇದೇನಿದು? ಶ್ರಾವಣಿ ಅಕ್ಕನ ಜೊತೆ ಸುಬ್ಬು ಹೆಸರು ಚೆನ್ನಾಗಿ ಹೊಂದ್ಕೋತಿದ್ಯಲ್ಲ. ಶ್ರಾವಣಿ ಸುಬ್ರಹ್ಮಣ್ಯ, ಎಷ್ಟು ಚೆನ್ನಾಗಿದೆ. ಮತ್ತ್ಯಾಕೆ ಹೇಳ್ತಿದ್ದಾರೆ? ಅಪ್ಪ, ನಂಗೆ ಆ ವೆಡ್ಡಿಂಗ್ ಕಾರ್ಡ್ ಸರಿಯಾಗಿ ತೋರಿಸಿ. ಸಾರಿ ಮಗಳೇ, ಇರ್ಲಿ ಇರು. ಇಲ್ಲಿ ನೋಡು, ಶ್ರಾವಣಿ ವೆಡ್ಸ್ ಮದನ್. ಓಕೆ, ಹೆಸರು ಹೊಂದ್ಕೋಬಹುದು ಅಲ್ವಾ ಪುಟ? ರೀ, ಇದನ್ನೆಲ್ಲ ಅವಳ ಹತ್ರ ಕೇಳಿದ್ರೆ ಅವಳೇನ್ರಿ ಹೇಳ್ತಾಳೆ? ಇದನ್ನ ವಿಜಯ ಅದಕ್ಕೆ ತೋರ್ಸತ್ರ? ಮೊದಲು ಅವ್ರಿಗೆ ತೋರಿಸಿ ಫೈನಲ್ ಮಾಡ್ಕೊಳ್ಳಿ. ಎಷ್ಟೇ ಆದರೂ ಅವ್ರ ಮಗನ ವೆಡ್ಡಿಂಗ್ ಅಲ್ವಾ, ಫೈನಲ್ ಡಿಸಿಷನ್ ಏನಿದ್ರು ಅವರೇ ತಗೋಬೇಕು. ಹೌದಲ್ವಾ, ಮೊದಲು ಅವಳಿಗೆ ತೋರಿಸ್ಬೇಕು. ಬಾ. ಅತ್ತೆಯವರೇ. ಓ ವೀರು, ಬಾಪ್ಪ ಒಳಗೆ ಬಾ. ಅತ್ತೆಯವರೇ, ನಿಮಗೆ ಈ ಮನೆ ಸಾಲಿಗ್ರಾಮದ ಮನೆ ಥರ ಇಲ್ಲ ಅಂತ ಅನ್ಸಿರ್ಬೋದು. ಇಲ್ಲಿ ಆ ಮನೆ ಅಷ್ಟು ಅನುಕೂಲಗಳು ಇಲ್ಲ ಅಂತ ಅನ್ಸಿರ್ಬೋದು. ನಿಮ್ಗೇನಾದರೂ ಬೇಕಿದ್ರೆ ಹೇಳಿ, ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ನನ್ನ ಮೊಮ್ಮಗಳ ಮದುವೆಗಿಂತ ನಂಗೆ ಇನ್ನೇನು ಬೇಕು ವೀರು? ನನಗಿಲ್ಲಿ ಎಲ್ಲ ಅನುಕೂಲಗಳು ಚೆನ್ನಾಗೇ ಇದೆ. ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಾನಿವಾಗ ಕಾಯ್ತಾ ಇರೋದು ಮೊಮ್ಮಗಳ ಮದುವೆಗಷ್ಟೇ. ಏನಾಯ್ತು ಅತ್ತೆಯವರೇ? ಅಯ್ಯೋ, ಇದೆಯಲ್ಲಪ್ಪ ವಯಸ್ಸಾದ್ಮೇಲೆ ಮಂಡಿ ನೋವು, ಮೊಣಕಾಲು ನೋವು. ಅಯ್ಯೋ, ಡಾಕ್ಟ್ರನ್ನ ಕರೆಸ್ಲಾ? ಎಲ್ಲ ಸುಮಾರು ಡಾಕ್ಟರ್ಸಿಗೆ ತೋರ್ಸಾಯ್ತು. ಅವರು ವಯಸ್ಸಾಗಿದೆ, ಮೂಳೆ ಸವಿತಿದೆ, ಅದಕ್ಕೆ ನೋವುತ್ತೆ ಅಂತ ಹೇಳಿದ್ದಾರೆ. ಸಾಲಿಗ್ರಾಮದಲ್ಲಾಗಿದ್ರೆ ಅಂಬರ ಇರ್ತಿದ್ಲು. ಯಾವಾಗಲಾದ್ರೂ ಕಾಲು ನೋವು ಜಾಸ್ತಿ ಆದಾಗ ಕಾಲು ಒತ್ತು ಕೊಡೋಳು. ಆದರೆ ಅವಳು ಇಲ್ಲಿಗೆ ಬರೋ ಹಾಗಿಲ್ವಲ್ಲ, ಮನೆ ಕಡೆ ಎಲ್ಲ ನೋಡ್ಕೋಬೇಕಲ್ಲ. ಹಸು ಕರುಗಳು, ಆಳು ಕಾಳುಗಳು ಎಲ್ಲ ಅವಳೇ ನೋಡ್ಕೋಬೇಕು. ಅದಕ್ಕೆ ಅವಳ ಮದುವೆ ಸಮಯಕ್ಕೆ ಇಲ್ಲಿಗೆ ಬರಲಿ ಅಂತ ನಾನು ಸುಮ್ಮನಾದೆ. ಸರಿ, ಬನ್ನಿ. ಇದ್ದೇಳಿ ಇದ್ದೇಳಿ. ಇಲ್ಲೇ ಕೂತ್ಕೊಳ್ಳಿ. ಇವಳು ನನಗೆ ಇಷ್ಟೊತ್ತಿಗೆ ಫೋನ್ ಮಾಡ್ತೀಯಾಳೆ? ಸುತ್ತಲ್ಲಿ ಮಾತಾಡೋಂಥದ್ದು ಏನಿರುತ್ತೆ? ಇದೇನಿದು? ನನ್ನ ಫೋನೇ ಎತ್ತಾ ಇಲ್ವಲ್ಲ ಇವನು. ಈಗ್ಲಿಂದಾನೆ ಹೆಂಡತಿ ಕಾಲ್ನ ರಿಸೀವ್ ಮಾಡದೆ ಅವಾಯ್ಡ್ ಮಾಡ್ತಿದ್ದಾನೆ. ಬಿಡಲ್ಲ ನಾನು. ಯಾಕೆ ಪದೇ ಪದೇ ಫೋನ್ ಮಾಡ್ತಿದ್ದಾಳೆ? ಹೇಳಿ ಶ್ರೀಬಲಿ. ಸುಬ್ಬು, ಏನ್ ಮಾಡ್ತಿದ್ಯಾ? ಊಟ ಆಯ್ತಾ? ಸುಬ್ಬು, ಏನ್ ಮಾಡ್ತಿದ್ಯಾ? ಊಟ ಆಯ್ತಾ? ಊಟ ಆಯ್ತಾ ಅಂತ ಯಾಕೆ ಇಷ್ಟು ನಿಧಾನ ಕೇಳ್ತಿದ್ಯಾ? ಜೋರಾಗಿ ಕೇಳು, ಊಟ ಆಯ್ತಾ ಅಂತ. ಅದ್ ಹಾಗಲ್ಲ ಸುಬ್ಬು, ಲವರ್ಸು ಈ ರೀತಿ ಪಿಸ್ಗುಟ್ಕೊಂಡು ಮಾತಾಡ್ಬೇಕು, ಆಗ್ಲೇ ಮಜಾ. ಬೇಕಾದ್ರೆ ನೀನು ವರನ ನೋಡು, ವರ ವರದ ಇಬ್ರು ಇದೇ ರೀತಿ ಪಿಸ್ಗುಟ್ಕೊಂಡೇ ಮಾತಾಡೋದು. ಅವಾಗ ಪಕ್ಕದಲ್ಲಿರೋರ್ಗೆ ಯಾರಿಗೂ ಕೇಳಿಸಲ್ವಂತೆ. ಈಗ ನಿನ್ನ ಪಕ್ಕದಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ,
ಮತ್ತು ನಾರ್ಮಲ್ ಆಗೇ ಮಾತಾಡ್ಬೋದಲ್ಲ ಶ್ರೀವಲ್ಲಿ. ಯಾರಾದರೂ ಪಕ್ಕದಲ್ಲಿದ್ದರೆ ಮಾತ್ರ ಪಿಸ್ಕುಟ್ಕೊಂಡು ಮಾತಾಡಬೇಕು, ಅದು ಅವ್ರಿಗೆ ಗೊತ್ತಾಗಬಾರ್ದು ಅಂದರೆ ಮಾತ್ರ. ಅದೆಲ್ಲ ನನಗೆ ಗೊತ್ತಿಲ್ಲ ಸುಬ್ಬು. ಈ ಥರ ಪಿಸ್ಗುಟ್ಕೊಂಡು ಮಾತಾಡಿದ್ರೆ ಖುಷಿ ಜಾಸ್ತಿ. ಸರಿ, ಇವಾಗ ಕಾಲ್ ಮಾಡಿರೋ ವಿಷಯ ಏನು? ಸುಬ್ಬು, ಸುಶ್ರುತ ಮತ್ತು ಸುವರ್ಣ, ಈ ಎರಡು ಹೆಸರು ಹೇಗಿದೆ? ಸುಶ್ರುತ ಸುವರ್ಣನ? ಯಾರ ಹೆಸರಿದು? ಸುಬ್ಬು, ಈ ಎರಡು ಹೆಸರು ನಮಗೆ ಹುಟ್ಟೋ ಮಕ್ಕಳಿಗಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡು, ಸುಶ್ರುತ ಅಂತಂದರೆ ಸು ಅಂದರೆ ಸುಬ್ಬು, ಶ್ರು ಅಂದರೆ ಶ್ರೀವಲ್ಲಿ, ಸುವರ್ಣ ಅಂತಂದರೆ ಸು ಅಂದರೆ ಸುಬ್ಬು, ವಾ ಅಂದರೆ ಶ್ರೀವಲ್ಲಿ. ಹೇಗಿದೆ? ಒಂದು ಗಂಡು ಒಂದು ಹೆಣ್ಣು, ನಮ್ಮಿಬ್ರು ಹೆಸರು ಸೇರೆ ನಮ್ಮಿಬ್ರಿಗೂ ಹುಟ್ಟೋ ಮಕ್ಕಳಿಗೆ ಹೆಸರಿಡಬೇಕು ಅಂತ ಈ ಹೆಸರನ್ನ ಚೂಸ್ ಮಾಡಿದ್ದೀನಿ. ಹೇಗಿದೆ? ಇದು ಜಾಸ್ತಿ ಆಯಿತು ಅಂತ ನಿನಗೆ ಅನ್ನಿಸ್ತಿಲ್ವಾ? ಜಾಸ್ತಿ ಆಯ್ತಾ? ಹಾಗೇನು ಅನ್ನಿಸ್ತಿಲ್ವಲ್ಲ. ಆರ್ತಿಗೊಬ್ಳು, ಕೀರ್ತಿಗೊಬ್ಬ, ಇಬ್ರು ಮಕ್ಕಳಂತೂ ಬೇಕೇ ಬೇಕು. ಜಾಸ್ತಿ ಏನಾಗ್ಲಿಲ್ಲ. ಶ್ರೀವಲ್ಲಿ, ನಂಗೆ ನಿದ್ದೆ ಬರ್ತಿದೆ, ನೀನು ಮಲ್ಕೋ, ನಾನು ಮಲ್ಕೋತೀನಿ. ಅಲ್ಲ ಸುಬ್ಬು, ಮಕ್ಕಳ ವಿಷಯ ಮಾತಾಡ್ತಿದ್ರೆ ನಿದ್ದೆ ಬರ್ತಿದೆ ಅಂತ ಹೇಳ್ತಿದ್ಯಲ್ಲ. ಮಕ್ಕಳಾಗಬೇಕು ಅಂದರೆ ಇದೆಲ್ಲ ಮದುವೆ ಆದ್ಮೇಲೆ ಮಾತಾಡೋಣ ಶ್ರೀವಲ್ಲಿ, ಮಲ್ಕೋ ಹೋಗು. ಅಯ್ಯೋ ಸುಬ್ಬು, ಇವಾಗ ನಾನು ಏನು ಹೇಳಕ್ ಬಂದೆ? ಮಕ್ಕಳಾಗಬೇಕು ಅಂತಂದ್ರೆ ಪೂಜೆ ವ್ರತ ಅದೆಲ್ಲ ಮಾಡಬೇಕು ಸುಬ್ಬು, ಅದನ್ನ ಹೇಳಕ್ ಬಂದೆ ಅಷ್ಟೇ. ಈಗ ನಾನು ಮಲ್ಗೋದು ನಿನ್ಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದರೆ ನೀನು ನಿದ್ದೆ ಮಾಡೋದಿಲ್ವಾ? ನನ್ನ ಜೊತೆ ಮಾತಾಡ್ಕೊಂಡು ರಾತ್ರಿ ಎಲ್ಲ ಎದ್ದಿರ್ತೀಯಾ? ನೀನು ಮಾತಾಡ್ತಾ ಇರು, ನಾನು ಮಲಗ್ತೀನಿ. ಮದುವೆ ಆದಮೇಲೆ ಅದನ್ನ